ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಕೊರಿಂಥದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 5, 6, 7 ವಾಕ್ಯಗಳು. 2 Corinthians chapter 2 verse 5 onwards. ದುಃಖವನ್ನು ಉಂಟು ಮಾಡುವವನೊಬ್ಬನು ನಿಮ್ಮಲ್ಲಿ ಇದ್ದರೂ ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ನಿಮ್ಮಲ್ಲಿ ಬಹು ಜನರನ್ನು ದುಃಖಪಡಿಸಿದ್ದಾನೆ. ಆ ದುಃಖವು ಎಲ್ಲರಲ್ಲಿಯೂ ಉಂಟಾಯಿತೆಂದು ನಾನು ಹೇಳುವುದಿಲ್ಲ. ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದುಂಟಾದ ಆ ಶಿಕ್ಷೆಯೇ ಸಾಕು. ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು. ನೋಡಿ, ಪೌಲನು ಕೊರಿಂತು ಪಟ್ಟಣದಲ್ಲಿ ಇದ್ದ ಸಭೆಯ ಅವರಿಗೆ ನೋಡಿ ಹೇಳುವ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಒಬ್ಬನು ದುಃಖ ಉಂಟು ಮಾಡುವ ಒಂದು ವ್ಯಕ್ತಿ ಅಥವಾ ತಪ್ಪು ಮಾಡುವ ಒಂದು ವ್ಯಕ್ತಿ ಇರುವುದಾದರೆ ಅವನನ್ನು ನಾವು ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು, ದೇವರ ಮಕ್ಕಳಾಗಿ, ಅಭಿಷಿಕ್ತರಾಗಿ, ದೇವರ ನೇಮಕವಾದ ಸೇವಕರಾಗಿ ನಾವು ಯಾವ ರೀತಿಯಾಗಿ ಪರಿವರ್ತಿಸಬೇಕು ಅಥವಾ ಡೀಲ್ ಮಾಡಬೇಕು ಅಥವಾ ಟ್ರೀಟ್ ಮಾಡಬೇಕು ಅಂಥವರನ್ನು ಎಂಬುದಾಗಿ ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ. ದುಃಖ ಉಂಟು ಮಾಡುವವರನ್ನು ನೀವು ಏನು ಮಾಡ್ರಿ, ಕ್ಷಮಿಸಿರಿ, ಅವನ್ನ ಮನ್ನಿಸಿರಿ, ಶಿಕ್ಷಿಸದೆ ಸಂತೈಸಿರಿ. ಶಿಕ್ಷಿಸಬೇಡ್ರಿ, ಅದಕ್ಕೆ ಬದಲಾಗಿ ಮನ್ನಿಸಿರಿ ಅಥವಾ ಕ್ಷಮಿಸಿರಿ. ಹಲ್ಲೆಲೂಯಾ. ಕೃಪೆಯಿಂದ, ಪ್ರೀತಿಯಿಂದ, ಕ್ಷಮಾಪಣೆಯಿಂದ ಆ ವ್ಯಕ್ತಿಯನ್ನು, ತಪ್ಪು ಮಾಡಿದ ವ್ಯಕ್ತಿಯನ್ನು ನೀವು ಕ್ಷಮಿಸಿರಿ. ಆತನನ್ನು ನೀವು ಕ್ಷಮಿಸಿ ಮಾತ್ರವಲ್ಲದೆ ಸಂತೈಸಿರಿ. ನೀವು ಆತನ ಮೇಲೆ ದೇವರ ಪ್ರೀತಿ ಇದೆ ಎಂಬುದಾಗಿ ಅದನ್ನು ನೀವು ತೋರಿಸ್ರಿ. ಹಲ್ಲೆಲೂಯಾ. ನಮ್ಮ ಒಳಗಡೆ ದೇವರ ಪ್ರೀತಿ ಇದೆ ಎಂಬುದಾಗಿ ನಾವು ತೋರಿಸುವುದಕ್ಕಾಗಿ ಅಥವಾ ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡುವುದಕ್ಕಾಗಿ ಅಥವಾ ಯೇಸುಸ್ವಾಮಿ ಭೂಮಿಯಲ್ಲಿದ್ದಾಗ ಇನ್ನೂ ಕೂಡ ಎಲ್ಲ ಪಾಪಿಗಳನ್ನು ಕ್ಷಮಿಸುವುದಕ್ಕೋಸ್ಕರ ನಮ್ಮನ್ನು ಕ್ಷಮಿಸಿದಾತನು ಎಲ್ಲ ಪಾಪಿಗಳನ್ನು, ತಪ್ಪು ಮಾಡಿದವರನ್ನು, ದುಃಖ ಉಂಟು ಮಾಡಿದವರನ್ನು ಕ್ಷಮಿಸುವುದಕ್ಕಾಗಿಯೇ ಯೇಸುಸ್ವಾಮಿ ಪ್ರಯತ್ನ ಪಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇನ್ನೂ ಕ್ಷಮಿಸುತ್ತಾ ಇದ್ದಾರೆ, ಮುಂದೆ ಕೂಡ ಕ್ಷಮಿಸುವವರಾಗಿ ಇರುತ್ತಾರೆ. ಆದ ಕಾರಣ ನಾವು ಏನು ಮಾಡಬೇಕು? ದೇವರ ಮಕ್ಕಳಾಗಿ, ದೇವರು ನೇಮಕ ಮಾಡಿದ ನಾಯಕರಾಗಿ, ಬೋಧಕರಾಗಿ, ಸಭಾಪಾಲಕರಾಗಿ ನಾವು ಮಾಡಬೇಕಾದ ಕಾರ್ಯ, ನಮ್ಮಲ್ಲಿ ತಪ್ಪು ದುಃಖ ಉಂಟು ಮಾಡುವ ಜನರು ಇರುವಾಗ ಅವರನ್ನು ಕ್ಷಮಿಸಿರಿ, ಅವರನ್ನು ಸಂತೈಸಿರಿ. ಅವರು ಇನ್ನೂ ಅಧಿಕವಾಗಿ ಅವರು ಹೆದರಬಾರದಂತೆ. ನೋಡಿ, ಪೌಲನ ಹೃದಯ ಈ ರೀತಿ ಇರುವುದಾದರೆ ನಮ್ಮ ದೇವರು ಎಷ್ಟರ ಮಟ್ಟಿಗೆ ನಾವು ಭಯಪಡಬಾರದು ಅಥವಾ ದುಃಖ ಪಡಬಾರದು ಎಂಬುದಾಗಿ. ನೋಡಿ, ನಮ್ಮ ತಪ್ಪುಗಳನ್ನು ಹೇಳುವಾಗ, ಶಿಕ್ಷಿಸುವಾಗ ಜನರು ನಮಗೆ ಅದು ನೋವಾಗುತ್ತದೆ, ಅದು ದುಃಖವನ್ನು ಉಂಟು ಮಾಡುತ್ತದೆ. ಸೊ ಆ ದುಃಖ ಕೂಡ ನಮಗೆ ಬರಬಾರ್ದು ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಕ್ಷಮಿಸಿರಿ, ಸಂತೈಸಿರಿ, ಕಂಫರ್ಟ್ ದೆಮ್, ಟೆಲ್ ದೆಮ್, ಈಗ ತಪ್ಪು ಮಾಡಿದ್ಯಾ, ದುಃಖ ಮಾಡಿದ್ಯಾ, ಈಗ ನಾವು ನಿಮ್ಮನ್ನು ಕ್ಷಮಿಸ್ತೀವಿ, ಇನ್ನು ಮುಂದೆ ತಪ್ಪು ಮಾಡಬೇಡ, ಇನ್ನು ಮುಂದೆ ಈ ರೀತಿಯಾಗಿ ನಡ್ಕೋಬೇಡ ಎಂಬುದಾಗಿ ಅವನನ್ನು ಸಮಾಧಾನಪಡಿಸಿ, ಕೃಪೆಯಿಂದ ಅವನಿಗೆ ಬುದ್ಧಿ ಮಾತು ಹೇಳಿ ಅವನನ್ನು ಸಂತೈಸಿರಿ. ಲೆಟ್ ಹಿಮ್ ನಾಟ್ ಡೂ ಇಟ್ ಅಗೇನ್. ಅವನು ಮತ್ತೆ ಮಾಡಬಾರದು. ನೀವು ತೋರಿಸುವ ಪ್ರೀತಿ, ನೀವು ತೋರಿಸುವ ಸಂತೈಸುವಿಕೆಯಲ್ಲಿ ಅವನು ಇನ್ನು ಮುಂದೆ ತಪ್ಪು ಮಾಡಬಾರ್ದು. ಹಲ್ಲೆಲೂಯಾ. ಯೇಸುಸ್ವಾಮಿ ಆ ಒಂದು ಹೆಂಗಸನ್ನು ನೋಡಿ ಹೇಳಿದ್ರೆ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ ಎಂಬುದಾಗಿ ಪ್ರೀತಿಯಿಂದ ಅವಳನ್ನು ಕ್ಷಮಿಸಿ, ಅವಳನ್ನು ಸಂತೈಸಿ, ಸಮಾಧಾನದಿಂದ ಕಳುಹಿಸಿಕೊಟ್ಟ ಹಾಗೆ ಇವತ್ತು ನಿಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ. ಪೌಲನು ಕೂಡ ಅದನ್ನೇ ಮಾಡಿದರು. ಪೌಲನು ಈ ರೀತಿಯಾಗಿ ಯೇಸುಸ್ವಾಮಿಯನ್ನು ಹಿಂಬಾಲಿಸುತ್ತಾ ಪ್ರತಿಬಿಂಬಿಸುತ್ತಾ ಇದ್ದರು. ಹಿ ಯೂಸ್ ಟು ಇಮಿಟೇಟ್ ಜೀಸಸ್, ಇಮಿಟೇಟ್ ಕ್ರಿಸ್ತನನ್ನು ಅದೇ ರೀತಿಯಾಗಿ ಅವನು ಪ್ರತಿಬಿಂಬಿಸ್ತಾ ಇದ್ದ ಕಾರಣ, ಹಲ್ಲೆಲೂಯಾ. ನೋಡಿರಿ, ಪೌಲನ ಹೃದಯ ಹೇಗಿತ್ತು. ಅದಾದ ಮೇಲೆ
ಯೇಸುವಿನ ಹೃದಯ ಯಾವ ರೀತಿಯಾಗಿರುತ್ತದೆ ನಮಗಾಗಿ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೋದು. ಕಣ್ಣು ಮುಚ್ಚಿ ಈ ದೇವರ ಪ್ರೀತಿಗೆ ನಾವು ಸ್ತೋತ್ರ ಮಾಡೋಣ. ಮಾತ್ರವಲ್ಲದೆ ಈ ದೇವರ ಪ್ರೀತಿಯನ್ನು ನಾವು ಅಳ್ಳಗಳೆಯದೆ ಹಲ್ಲೆಲೂಯಾ ನಮಗೆ ಸಿಕ್ಕಿದ ಕ್ಷಮಾಪಣೆಯನ್ನು ಇನ್ನೊಬ್ಬರಿಗೆ ಕೊಡೋಣ. ನಮಗೆ ಕ್ಷಮೆ ಹೊಂದಿಕೊಳ್ಳುವುದು ನಮಗೆ ತುಂಬ ಇಷ್ಟ, ಆದರೆ ಕ್ಷಮೆ ಕೊಡುವುದಕ್ಕೆ, ಕ್ಷಮಿಸುವುದಕ್ಕೆ, ಕ್ಷಮಿಸಿ ಅದೇ ರೀತಿಯಾಗಿ ಇರುವುದಲ್ಲ, ಕ್ಷಮಿಸಿ ಸಂತೈಸುವುದಕ್ಕೆ. ಹಲ್ಲೆಲೂಯಾ ದೇವರೇ ನಮಗೆ ಕೃಪೆ ಕೊಡಪ್ಪ. ತಪ್ಪು ಮಾಡಿದವರನ್ನು ದುಃಖಪಡಿಸಿದವರು, ಹೌದು ನಮಗೆ ದುಃಖ ಆಗಿದೆ, ನೋವಾಗಿದೆ, ಅದೇ ಆ ವ್ಯಕ್ತಿಗಳನ್ನು ನಾವು ಕ್ಷಮಿಸುತ್ತಾ ಇದ್ದೇವೆ ಎಂಬುದಾಗಿ ಹೇಳೋಣ. ದೇವರ ಸನ್ನಿಧಾನದಲ್ಲಿ ಹೇಳೋಣ, ಅರಿಕೆ ಮಾಡೋಣ. ದೇವರೇ, ನನಗೆ ದುಃಖ ಉಂಟು ಮಾಡಿದವರು, ನನಗೆ ತಪ್ಪು ಮಾಡಿದವರು, ದ್ರೋಹ ಮಾಡಿದವರನ್ನ ನಾನು ಕ್ಷಮಿಸ್ತೀನಪ್ಪ, ಕ್ಷಮಿಸ್ತೀನಿ. ಅವ್ರನ್ನ ಪ್ರೀತಿಸುವ ಹೃದಯ ನನಗೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಆ ಕ್ಷಮೆಯ ಆ ಒಂದು ಜೀವನ, ಆ ಗುಣವನ್ನು ಪೌಲನು ಚೆನ್ನಾಗಿ ಅರ್ಥಕೊಂಡು ಪೌಲನು ಕೂಡ ಅದನ್ನೇ ಕಲಿಸಿಕೊಟ್ಟನು. ಆತನು ಎಲ್ಲ ಸಭೆಗಳಿಗೆ ಅದನ್ನು ಆಲೋಚನೆಯಾಗಿ ಅದನ್ನು ಬರೆದು ಅದನ್ನು ಕಲಿಸಿಕೊಟ್ಟು ಅವರನ್ನು ಮಾಡುವಂತೆ ಮಾಡಿದನು. ಹಿ ಮೇಡ್ ಶುವರ್ ದಟ್ ದ ಪೀಪಲ್ ಇನ್ ದ ಚರ್ಚ್ ದೇ ಡಿಡ್, ಅವರು ಮಾಡಿದ ಈ ಎಲ್ಲ ಬೋಧನೆಯನ್ನು ಪಾಲಿಸಿದ್ರಾ ಎಂಬುದಾಗಿ ತುಂಬ ಗಮನವಾಗಿ ಭಾರವುಳ್ಳವನಾಗಿ ನೋಡಿಕೊಂಡನು. ಅದೇ ರೀತಿಯಾಗಿ ಇವತ್ತು ನಾವು ಕೂಡ ಕ್ಷಮಿಸುವವರಾಗಿ, ಸಂತೈಸುವವರಾಗಿ ಬದಲಿಯಾಗೋಣ, ಕೃಪೆ ತೋರಿಸುವವರಾಗಿ ಬದಲಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ